ವೇದಿಕೆ ಕಾರ್ಯಕ್ರಮ ಆದ್ಮೇಲೆ ಅಂತ ಹೇಳ್ತಾ ಈಗ ಕಾರ್ಯಕ್ರಮ ಮುಂದುವರಿಸ್ತಾ ಹಂಪಿ ಉತ್ಸವದ ವಿಶೇಷ ಉದಯವಾಣಿಯ ವಿಶೇಷ ಸಂಚಿಕೆಯ ಬಿಡುಗಡೆ ಇದೀಗ ಮಾನ್ಯ ಸಚಿವರಿಬ್ಬರು ಕೂಡ ಈ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಟಿ ರವಿಕುಮಾರ್, ಟಿ ಸತ್ಯನಾರಾಯಣ, ಶಿವರಾಜ್ ಎಂಎಚ್ ಇವರು ಸಂಪಾದಿಸಿದಂತಹ ಉದಯವಾಣಿಯ ವಿಶೇಷ ಸಂಚಿಕೆ ಹಂಪಿ ಉತ್ಸವದ ವಿಶೇಷ ಪ್ರಬುದ್ಧ ಲೇಖನಗಳನ್ನ ಒಳಗೊಂಡಂತಹ ಉದಯವಾಣಿಯ ಈ ವಿಶೇಷ ಸಂಚಿಕೆಯ ಬಿಡುಗಡೆ ಇದೀಗ. ಮಗಿದಷ್ಟು ಅಚ್ಚರಿಗಳನ್ನ ಅನಾವರಗೊಳಿಸುವ ವಿಜಯನಗರ ಸಾಮ್ರಾಜ್ಯ ವಿಶ್ವ ಪಾರಂಪರಿಕ ತಾಣ ಎಂದು ಮರೆಯಲಾಗದ ಈ ಸಾಮ್ರಾಜ್ಯ ಇತಿಹಾಸವನ್ನ ತಿಳಿಸುವಂತಹ ವಿಶೇಷ ಸಂಚಿಕೆ ಇದೀಗ ಬಿಡುಗಡೆಯಾಗಿದೆ. ಹಾಗೂ ಇದೀಗ ತಿರುಮಲ ವೆಂಕಟ ದೇವರಾಯರು ವಿರಚಿತ ಇನ್ ದ ಎಂಪೈರ್ ಆಫ್ ದ ಗಾಡ್ ಕಿಂಗ್ ಈ ಒಂದು ಪುಸ್ತಕವನ್ನ ಸಚಿವರು ಹಾಗೂ ಗಣ್ಯರು ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ತಿರುಮಲ ವೆಂಕಟ ದೇವರಾಯರು ವಿರಚಿತ ಇನ್ ದಿ ಎಂಪೈರ್ ಆಫ್ ದಿ ಗಾಡ್ ಕಿಂಗ್ ಪುಸ್ತಕ ಬಿಡುಗಡೆ. ಹಂಪಿ ಉತ್ಸವ 2025ರಲ್ಲಿ ಒಂದು ವಿಶೇಷ ಪುಸ್ತಕ ಇನ್ ದಿ ಎಂಪೈರ್ ಆಫ್ ದಿ ಗಾಡ್ ಕಿಂಗ್ ಇದೀಗ ವೇದಿಕೆಯಲ್ಲಿ ಮಾನ್ಯ ಸಚಿವರುಗಳಿಂದ ಬಿಡುಗಡೆ ಆಗ್ತಾ ಇದೆ. ತಮ್ಮೆಲ್ಲರ ಸಮ್ಮುಖದಲ್ಲಿ ಇದೀಗ ಪುಸ್ತಕ ಬಿಡುಗಡೆಯಾಗಿದೆ. ನಾವೆಲ್ಲ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ. ಇನ್ ದಿ ಎಂಪೈರ್ ಆಫ್ ದ ಗಾಡ್ ಕಿಂಗ್ ಪುಸ್ತಕವನ್ನ ಬಿಡುಗಡೆಗೊಳಿಸಿದಂತ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀಗ ಬಂಧುಗಳೇ, ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪದ ವೈಭವವನ್ನ ಬಿಂಬಿಸುವ ಹಂಪಿ ಉತ್ಸವದ ಪ್ರಧಾನ ವೇದಿಕೆ ಇದು. ಹಂಪಿಯ ಪ್ರಮುಖ ಸ್ಮಾರಕಗಳ ಸಮ್ಮಿಶ್ರಣವಾಗಿ ನಿರ್ಮಾಣಗೊಂಡಿರುವ ಈ ವೇದಿಕೆ ಇವತ್ತು ಇಷ್ಟು ಅದ್ದೂರಿಯಾಗಿ ಈ ಹಂಪಿ ಉತ್ಸವ ನಡೆಯಲು ಕಾರಣವಾಗಿರುವಂತಹ ಮಾನ್ಯ ವಸತಿ, ವಕ್ಫ್ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವರು, ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ಅವರ ನುಡಿಗಳನ್ನೀಗ ಕೇಳೋಣ. ಸ್ವಾಗತಿಸಿ ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ಅವರನ್ನ. ಇಂದಿನ ಕಾರ್ಯಕ್ರಮದ ರೂವಾರಿಗಳಿಗೊಮ್ಮೆ ಜೋರಾದ ಚಪ್ಪಾಳೆಗಳು ಬರಬೇಕು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ. ಇವತ್ತು ನಮಗೆಲ್ಲ ಗೊತ್ತೇ ಇದ್ದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಅಲ್ಲಿ ಕೂರಕ್ಕಾಗ್ತಾ ಇಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀನಿ. ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಾ ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ದೊಡ್ಡ ಧ್ವನಿಯಲ್ಲಿ ಜೈ ಭೀಮ್ ಹೇಳಬೇಕು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರು, ಸಚಿವರು, ಕೊಪ್ಪಳ ಉಸ್ತುವಾರಿ ಮಂತ್ರಿ ಆದಂಥ ಶಿವರಾಜ್ ತಂಗಡಿ ಅವರೇ, ಇನ್ನೊಬ್ರು ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರು, ಶಾಸಕರು, ಈ ಕಾರ್ಯಕ್ರಮ ಅಧ್ಯಕ್ಷ ವಹಿಸಿರುವ HR ಗೋಯಪ್ಪ ಅವರೇ, ಶಾಸಕರಾದಂಥ ಹೇಮರಾಜ್ ನಾಯಕ್ ಅವರೇ, ಶಾಸಕಿಯಾದಂಥ ಲತಾ ಮಲ್ಲಿಕಾರ್ಜುನ್ ಅವರೇ, ಶಾಸಕರಾದಂಥ NT ಶ್ರೀನಿವಾಸ್ ಅವರೇ, ಶಾಸಕರಾದಂಥ ಕೃಷ್ಣ ನಾಯಕ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರು, ಲೋಕಸಭಾ ಸದಸ್ಯರಾದಂಥ ರಾಜಶೇಖರ್ ಯತ್ನಾಳ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರಾದಂಥ ರಮೇಶ್ ಅರವಿಂದ್ ಅವರೇ, ಪೂಜಾ ಗಾಂಧಿ ಅವರೇ, ಪ್ರೇಮ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಪಕ್ಷದ ಮುಖಂಡರೇ, ಇಲ್ಲಿದ್ದಂಥ ಎಲ್ಲ ಆತ್ಮೀಯರೇ, ಮಾಧ್ಯಮ ಸ್ನೇಹಿತರೆ, ಮೊದಲೇ ಆಗಿ ಹಂಪಿ ಉತ್ಸವದ ಶುಭಾಶಯನ ಕೋರಕ್ಕೆ ಬಯಸ್ತಾ ಇದ್ದೀನಿ. ಹಂಪಿ ಉತ್ಸವ ಅಂದರೆ ನಮ್ಗೊಂಥರ ನಾಡು ಹಬ್ಬ ಇದ್ದಂಗೆ. ಬರೀ ಕೊಪ್ಪಳ ಜಿಲ್ಲೆಗಿಲ್ಲ, ವಿಜಯನಗರ ಜಿಲ್ಲೆಗಿಲ್ಲ, ಕೊಪ್ಪಳ ಆಗಲಿ, ಬಳ್ಳಾರಿ ಆಗಲಿ, ವಿಜಯನಗರ ಆಗಲಿ, ಇಲ್ಲಿ ಹಂಪಿ ಉತ್ಸವ ಅಂದರೆ ನಮ್ಗೊಂಥರ ನಾಡು ಹಬ್ಬ ಇದ್ದಂಗೆ. 4-5 ದಿನದಿಂದ ನಾನು ಇಲ್ಲೇ ಇದ್ದೀನಿ. ನಾನು ಹಂಪಿ ಉತ್ಸವ ವ್ಯವಸ್ಥೆಗೋಸ್ಕರ ನಾನು ಇಲ್ಲೇ ಇದ್ದೀನಿ. ನಾನು ಎಲ್ಲ ಕಡೆ ಮನೆಯಲ್ಲಿ ಇವತ್ತು ಹಂಪಿ ಉತ್ಸವನ ನಾವು ಆಚರಿಸ್ತಾ ಇದ್ವಿ. ತಮಗೆಲ್ಲ ಗೊತ್ತೇ ಇದ್ದಂಗೆ ಹಂಪಿ ಉತ್ಸವ ಚಾಲನೆಯನ್ನು ಕೊಟ್ಟಿದ್ದು ನಮ್ಮ ನಾಯಕರು MP ಪ್ರಕಾಶ್ ಅವರು
MP 87ರಲ್ಲಿ ಚಾಲನೆ ಕೊಟ್ಟಿದ್ದು. ನವೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಹಂಪಿ ಉತ್ಸವನ ನಡೀತಾ ಇತ್ತು 87 ವರ್ಷದಿಂದ. ಕೋವಿಡಿಂದ ಒಂಚೂರು ಗ್ಯಾಪ್ ಬಂತು. ಕೋವಿಡ್ ಬಂದಿದ್ದ ಕಾರಣಕ್ಕೆ ಒಂಚೂರು ಗ್ಯಾಪ್ ಬಂದು ನಾವೀಗ ಫೆಬ್ರವರಿಯಲ್ಲಿ ಹಂಪಿ ಉತ್ಸವನ ಹಮ್ಮಿಕೊಂಡಿದ್ದೀವಿ. ಈ ಬಾರಿ ನಮ್ಮ ನಾಯಕರಾದಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಹೋದ ವರ್ಷನೂ ಮಾನ್ಯ ಸಿದ್ದರಾಮಯ್ಯ ಈ ಹಂಪಿ ಉತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಳ ಖುಷಿಯಾಗಿ ಹೋದರು. ಮೊನ್ನೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ನಿನ್ನೆವರೆಗೂ ನನ್ನ ಹಂಪಿ ಉತ್ಸವ ಹೋದ ವರ್ಷ ಚೆನ್ನಾಗಿ ಮಾಡಿದ್ದೆ ಕಣೋ, ಈ ವರ್ಷನೂ ಚೆನ್ನಾಗಿ ಆಗ್ತಾ ಇದೆಯಾ ಅಂತ ಗೊತ್ತಾಗಿತ್ತು. ನಾನು ಬರಬೇಕಂತ ಇದ್ದೆ, ನನ್ನ ಕಾರಣದಿಂದ ಆರೋಗ್ಯ ಸರಿಗಿಲ್ಲ, ಆ ಕಾರಣಕ್ಕೆ ನಾನು ಬರೋಕ್ಕೆ ಸಾಧ್ಯ ಆಗಲ್ಲ, ಹಾಗಾಗಿ ನನ್ನ ಕಡೆಯಿಂದ ಕ್ಷಮೆಯನ್ನು ಕೇಳ್ಕೊ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮನ ಮುಂದೆ ಹಾಕುವಂತನೂ ಕೇಳ್ಕೊಂಡ್ರು. 28ನೇ ತಾರೀಕು ಮಾಡೋದು ಕಾರ್ಯಕ್ರಮನ ಏಪ್ರಿಲ್ ಮೊದಲೇ ವಾರಕ್ಕೆ ಮಾಡು, ನನ್ನ ಆರೋಗ್ಯ ಸರಿಯಿಲ್ಲ, ಹಾಗಾಗಿ ನೀನು ಬರೋ ತಿಂಗಳು ಏಪ್ರಿಲ್ ಕೊನೆ 8ನೇ ತಾರೀಕು ಮೊದಲೇ ವಾರದಲ್ಲಿ ಮಾಡು ಅಂತ ಮಾನ್ಯ ಮುಖ್ಯಮಂತ್ರಿಗೂ ಕೇಳ್ಕೊಂಡ್ರು. ಹಾಗಾಗಿ ನಾವು ಮುಂಚೆನೇ ನವೆಂಬರ್ ಮಾಡ್ತಾ ಇರೋದು ಕಾರ್ಯಕ್ರಮ ಈಗ ಫೆಬ್ರವರಿಗೆ ಮಾಡ್ತಾ ಇದ್ದೀವಿ ಸರ್, ತಿರ್ಗಾ ಏಪ್ರಿಲ್ ಅಂದರೆ ಭಾಳ ಮುಂದೆ ಹೋಗ್ತದೆ ಬೇಡ ಸರ್ ಅಂತ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ ನಾನೇ ಕೇಳ್ಕೊಂಡು ಈ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ನನ್ನ ಸೌಭಾಗ್ಯ 2ನೇ ಹಂಪಿ ಉತ್ಸವ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನ್ನ ಅನಿಸಿಕೆ ಈಗ ರಮೇಶ್ ಅವರು ಭಾಳ ಚೆನ್ನಾಗಿ ಮಾತಾಡೋದು. ಎಲ್ಲರಿಗಿಂತ ಹೆಚ್ಚಾಗಿ ಪೂಜಾ ಗಾಂಧಿ ಅವರು ಮಾತಾಡಿದ್ದು ನನಗೆ ಭಾಳ ಖುಷಿ ತಂತು. ಏನಕ್ಕೆ ಪೂಜಾ ಗಾಂಧಿ ಅವರು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರಂತ ನಾನು ನೋಡಿಲ್ಲ, ನಾನು ಕೇಳಿದೆ. ಪೂಜಾ ಗಾಂಧಿ ಅವರು ಭಾಳ ಚೆನ್ನಾಗಿ ಕನ್ನಡ ಮಾತಾಡ್ತಾರಂತ ನಾನು ಕೇಳಿದ್ದೆ. ಇಷ್ಟು ಚೆನ್ನಾಗಿ ಮಾತಾಡ್ತಾರ ಗೊತ್ತಿಲ್ಲ. ನಿಜವಾಗ್ಲೂ ನೀವು ಬೇರೆ ಊರು ಅವರಾಗಿ ಇಲ್ಲಿ ಕರ್ನಾಟಕದಲ್ಲಿ ಬಂದು ಇಲ್ಲಿ ಮಾತಾಡಿದ್ರು ಭಾಳ ಹೆಮ್ಮೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನನಗೆ ಭಾಳ ಖುಷಿನ ತಂದಿದೆ. ಇವತ್ತು ಈ ಹಂಪಿ ಉತ್ಸವದ 3 ದಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಯಶಸ್ವಿ ಮಾಡಿಕೊಡ್ಬೇಕು. ಹೋದ ವರ್ಷನೂ ಹಂಪಿ ಉತ್ಸವ ಮಾಡಿದ್ವಿ. ಈ ವರ್ಷ ಹೋದ ವರ್ಷದಿಂದ ಚೆನ್ನಾಗಿ ಈ ವರ್ಷ ಆಗ್ಬೇಕಂತ ನಾವು ಪ್ರಯತ್ನ ಮಾಡಿ ಈ ವರ್ಷ ಚೆನ್ನಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವು ಸರ್ಟಿಫಿಕೇಟ್ ಕೊಡಬೇಕಾಗಿರೋದು ನಾವು ಹೇಳಿದ್ರೆ ಅದು ಸಾಲದೋದು, ನೀವುಗಳು ಸರ್ಟಿಫಿಕೇಟ್ ಕೊಡಬೇಕಾಗಿರೋದು. ಈ ವರ್ಷ ಚೆನ್ನಾಗಿದೆಯಾ, ಹೋದ ವರ್ಷ ಚೆನ್ನಾಗಿತ್ತಾ, ಯಾವ ವರ್ಷ ಚೆನ್ನಾಗಿದೆ, ಈ ವರ್ಷ ಚೆನ್ನಾಗಿದ್ಯಾ, ಮುಂದಿನ ವರ್ಷ ಭಗವಂತ ನನಗಿಟ್ರೆ ಇನ್ನೂ ಅದ್ಧೂರಿಯಾಗಿ ಮುಂದಿನ ವರ್ಷನೂ ಮಾಡುವಂತ ಹೇಳಿ ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗಲ್ಲ. ಏನಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಇದು ರಾಜಕಾರಣಿಗಳು ಬರೀ ರಾಜಕೀಯ ಭಾಷಣ ಮಾಡ್ತಾರಂತ ತಾವೆಲ್ಲ ಬೇಜಾರು ಮಾಡ್ಕೊತೀರಾ. ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗಲ್ಲ. ಇನ್ನು ನಿಮ್ಮೆಲ್ಲ ಇಷ್ಟೇ ಕೇಳೋದು, ದೇವ್ರದವ ನೀವೆಲ್ಲ ನನ್ನ ಅನಿಸಿಕೆ ಶಿವರಾಜ್ ತಂಗಡಿ ಸಾಹೇಬ್ರೆ, ನಾನು ಇಷ್ಟು ಜನ ನನ್ನ ಪ್ರೀತಿಸ್ತಾರಂತ ಗೊತ್ತಿಲ್ಲ. ಏನೋ ಒಂದು ನನ್ನ ಬಗ್ಗೆ ವಿಶ್ವಾಸ ಇಟ್ಕೊಂಡು ಜನ ನನ್ನ ಪ್ರೀತಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಒಂದೇ ನಾನು ಕೇಳ್ಕೊಳ್ಳೋದು, ಭಗವಂತ ಪ್ರಾರ್ಥನೆ ಮಾಡಬೇಕಾದ್ರೆ ಇನ್ನ ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರನ್ನ ಇನ್ನ ಬಡವ್ರ ಸೇವೆ ಮಾಡೋದು ಇನ್ನ ಹೆಚ್ಚಿನ ಶಕ್ತಿ ಕೊಳ್ಳಿ ಅಂತ ಆ ಭಗವಂತಂತ ಪ್ರಾರ್ಥನೆ ಮಾಡಬೇಕಂತ ಕೇಳ್ಕೊಂಡು ಇನ್ನೊಂದು ಬಾರಿ ಹಂಪಿ ಉತ್ಸವದ ಶುಭಾಶಯನ ಕೋರಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.